ನಾವು ಚಾಟ್ಸ್ ರೀತಿಯಲ್ಲಿ ಮಾಡೋ ಬೀಟ್ರೂಟ್ ಕಟ್ಲೆಟ್ನ ಹೆಂಗೆ ಮಾಡೋದು ಮನೆಯಲ್ಲೇ ಅಂತ ನೋಡೋಣ. ಹಾಗೆಯೇ ಫ್ರೆಶ್ ಆಗಿ ಮನೆಯಲ್ಲೇ ಟೊಮೆಟೊ ಕೆಚಪ್ ಹೆಂಗೆ ಮಾಡೋದು ಅದನ್ನು ನೋಡೋಣ. ಮೊದಲಿಗೆ ಬೀಟ್ರೂಟ್ನೆಲ್ಲ ಚೆನ್ನಾಗಿ ಈ ಥರ ತುರ್ಕೊತಾ ಇದ್ದೀನಿ. ನಾನೊಂದು 2 ದಪ್ಪದ ಬೀಟ್ರೂಟ್ ತೊಗೊಂಡು ತುರ್ಕೊತಾ ಇದ್ದೀನಿ. ಇದು ತುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನು ಒಂದು 2 ವಿಷಲ್ ಇಟ್ಕೊಂಡು ತೆಕ್ಕೊಂಡಿದ್ದೆ ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ತಣ್ಣೀರಲ್ಲಿ ಹಾಕಿಬಿಟ್ಟು ಸಿಪ್ಪೆ ತೆಗೆದುಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆಗೆ ಬೀಟ್ರೂಟ್ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಅರಿಶಿನದ ಪುಡಿ, ಅರ್ಧ ಸ್ಪೂನ್ ಧನಿಯದ ಪುಡಿ, 1/4 ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಟ್ಲೆಟ್ ಶೇಪ್ಗೆ ಹೊಂದ್ಕೊಂಡು ಬರಲಿ ಅಂತ 2 ಸ್ಪೂನ್ ರವೆ ಹಾಕ್ಕೊತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ. ಯಾವ ರವೆ ಆದರೂ ತೊಗೊಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಕಲರ್ ನೋಡಿನೇ ಪಿಂಕ್ ರೆಡ್ ಆಗಿದೆ ಅಂತ. ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನು ಕಟ್ಲೆಟ್ ಶೇಪ್ ಆಗಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪ್ ಆದರೂ ಮಾಡ್ಕೋಬೋದು, ಹಾರ್ಟ್ ಶೇಪ್ ಅಥವಾ ಒಂದು ಸ್ಕ್ವೇರ್ ಶೇಪ್, ರೌಂಡ್ ಶೇಪ್ ಯಾವುದಾದ್ರೂ. ನಾನಿಲ್ಲಿ ಕಾಮನ್ ಆಗಿ ರೌಂಡ್ ಕಟ್ಲೆಟ್ ಶೇಪೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತೆಳು ಇಲ್ಲದೆ ಜಾಸ್ತಿ ದಪ್ಪನೂ ಇಲ್ಲದೆ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಲಿಸ್ಕೊಂಡಿರೋ ಎಲ್ಲದನ್ನು ಕಟ್ಲೆಟ್ ಶೇಪ್ ಆಗಿ ಮಾಡಿಟ್ಕೊಂಡು ಒಂದು ಪ್ಯಾನ್ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ತುಪ್ಪನೂ ಹಾಕ್ಕೋಬೋದು ಆಪ್ಷನಲ್, ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಕಟ್ಲೆಟ್ ಒಂದೊಂದನ್ನೇ ಹಾಕ್ತಾ ಬರೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾ ಬನ್ನಿ, ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ. ಬಟ್ ಒಳಗಡೆ ಸ್ವಲ್ಪ ಬೆಂದಿರಲಿ, ಹಸಿ ಇಲ್ಲದೆ. ಯಾಕಂದರೆ ನಾವು ಬೀಟ್ರೂಟ್ ಹಸಿದೇ ಹಾಕಿದ್ದೀವಲ್ವ, ಈರುಳ್ಳಿ ಬೀಟ್ರೂಟ್ ಎಲ್ಲ, ಅದು ಸ್ವಲ್ಪ ಬೇಯಲಿ. ಅದಕ್ಕೆ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಬೇಗ ಕಪ್ಪಾಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿರಲ್ಲ, ಹಾಳಾಗ್ಬಿಡುತ್ತೆ. ನೋಡಿ 2 ಸೈಡ್ ಈವನಾಗಿ ಕುಕ್ ಆದಮೇಲೆ ಬೆಂದಿದೆ ಅಂದಮೇಲೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಮಾಡಿಟ್ಕೊಂಡಿರೋ ಎಲ್ಲ ಕಟ್ಲೆಟ್ನು ಈ ಥರ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಕ್ವಿಕ್ಕಾಗಿ ಟೊಮೆಟೊ ಕೆಚಪ್ ಮಾಡೋದು ನೋಡೋಣ. ನಾನಿಲ್ಲಿ ಒಂದು 10ರಿಂದ 12 ಟೊಮೆಟೊನ ಒಂದನ್ನು 2 ಭಾಗದಾಗಿ ಕಟ್ ಮಾಡಿಕೊಂಡು ಅದರ ಜೊತೆಗೆ 1 ಇಂಚಷ್ಟು ಶುಂಠಿ, 6ರಿಂದ 7 ಬೆಳ್ಳುಳ್ಳಿ ಹೆಸಲು, 2 ಒಣಮೆಣಸಿನ್ಕಾಯಿ, 3 ಬೆಳಗ್ಗೆ ಮೆಣಸಿನ್ಕಾಯಿ, 2 ಇಂಚಷ್ಟು ಚಕ್ಕೆ, 4 ಲವಂಗ, 1/2 ಸ್ಪೂನಷ್ಟು ಜೀರಿಗೆ, ಇದೆಲ್ಲ ಹಾಕ್ಕೊಂಡು ನೀರೇನು ಹಾಕಬೇಡಿ. ಹಾಗೆಯೇ ಕುಕ್ಕರಲ್ಲಿ 1 ವಿಸಿಲ್ ಇಡಿ ಸಾಕು. ಪೂರ್ತಿ ಟೊಮೆಟೊ ಎಲ್ಲ ಬೆಂದು ಆ ಸ್ಪೈಸಸ್ದೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಇಳ್ದಿರುತ್ತೆ. ಇವಾಗ ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬಿಸಿ ಹಾಕ್ಕೊಬೇಡಿ, ಆರಿಸ್ಕೊಂಡು ಹಾಕಿ 1-2 ನಿಮಿಷ. ನೋಡಿ ರುಬ್ಕೊಂಡು ಬಂದರೆ ಹೀಗಿರುತ್ತೆ. ನಾವು ಇದನ್ನ ಇವಾಗ ಸೋಸ್ಕೊಳ್ಳೋಣ. ಯಾಕಂದರೆ ಪೂರ್ತಿಯಾಗಿ ನುಣ್ಣಗಾಗಿರಲ್ಲ ಅಲ್ವಾ, ಅದಕ್ಕೆ ನಮಗೆ ಕ್ರೀಮಿ ಆಗಬೇಕಾಗಿರೋದಕ್ಕೆ ಚೆನ್ನಾಗಿ ಸೋಸ್ಕೊಳ್ಳೋಣ. ಇದರ ರಸ ಮಾತ್ರ. ನೋಡಿ ಸೋಸ್ಕೊಂಡ್ಮೇಲೆ ಈ ಥರ ಪ್ಯೂರಿ ಥರ ಇರುತ್ತೆ. ಇದನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ.
ನೋಡಿ ಇದು ಬಿಸಿ ಆಗ್ತಿದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಆ ಟ್ಯಾಂಗಿ ಫ್ಲೇವರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಕುದೀತಾ ಬರ್ತಿದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಆವಾಗಲೇ ಇದು ಸಾಸ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ಲಾಸ್ಟಿಗೆ 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡು 2 ಸ್ಪೂನಷ್ಟು ವೆನಿಗರ್ ಹಾಕ್ಕೊತಾ ಇದ್ದೀನಿ. ಸೇಮ್ ಅಂಗಡಿಯಲ್ಲಿ ಸಿಗೋ ಟೇಸ್ಟೇ ಬರುತ್ತೆ, ಆದರೆ ಫ್ರೆಶ್ ಆಗಿರುತ್ತೆ. ಯಾವುದೇ ಥರ ಕೊಳ್ತೋಗಿರೋ ಟೊಮೆಟೊಯಿಂದ ತಗೊಂಡು ಬಂದಿರೋ ಥರ ಅಲ್ಲ. ನಿಮಗೆ ಮನೆಯಲ್ಲೇ ಮಾಡಿದಾಗ ಗೊತ್ತಾಗುತ್ತೆ ನೀವು ಯಾವ ಥರ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀರಾ ಅಂತ. ಆವಾಗ ಖುಷಿಯಿಂದ ಸ್ಯಾಟಿಸ್ಫಿಕೇಷನಿಂದ ತಿನ್ಬೋದು. ನೋಡಿ ಇವಾಗ ಸಾಸ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಕುದ್ದು. ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಆರಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ ಅಂಗಡಿಯಲ್ಲಿ ಯಾವ ಥರ ತಂದಿರ್ತೀವಿ ಪ್ಯಾಕೇಜಿಂಗ್ ಆಗಿರೋ ಕೆಚಪ್ ಅದೇ ಥರ ಇರುತ್ತೆ. ಟೇಸ್ಟ್ ಒಂಚೂರು ಇರಲಿಲ್ಲ. ನೋಡಿ ಇವಾಗ ಕಟ್ಲೆಟ್ ಜೊತೆಗೆ ಟೊಮೆಟೊ ಕೆಚಪ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಎಷ್ಟೊಂದು ಸರಿ ನಾವು ಚಾಟ್ಸ್ಗೆ ಉಪಯೋಗಿಸ್ಬೋದು ಟೊಮೆಟೊ ಕೆಚಪ್ನ. ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 2-3 ಮಂತ್ಸ್ ಬರುತ್ತೆ. ನೋಡಿದ್ರಲ್ಲ ಬೀಟ್ರೂಟ್ ಕಟ್ಲೆಟ್ನ ಹೆಂಗೆ ಮಾಡಿದ್ವಿ ಅಂತ. ಈಸಿ ಆಗೋ ಇರುತ್ತೆ, ಕ್ವಿಕ್ಕಾಗೂ ಮಾಡ್ಕೋಬೋದು, ಅದೇನೇ ಫೈಬರ್ ರಿಚ್ ಆಗಿರುತ್ತೆ. ನಾವು ಡಿನ್ನರ್ಗೂ ಮಾಡ್ಕೋಬೋದು, ಸ್ನ್ಯಾಕ್ಸ್ ಬೇಕಂದಾಗ ಅವಾಗಲೂ ಮಾಡ್ಕೊಬೋದು. ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.